सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ಯಾವ ರಾಶಿಗೆ ಯಾವ ರೀತಿ ಇದೆ ಅನ್ನೋದನ್ನ ಈಗ ನೋಡೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶನಿ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ನೋಡಿ, 6ನೇ ಮನೆಯಲ್ಲಿ ಗುರು ಇದ್ದಾನೆ. ಮೊದಲನೇದಾಗಿ 6ನೇ ಮನೆ ಅನ್ನೋದು ರೋಗ ಋಣ ಶತ್ರು ಸ್ಥಾನವನ್ನ ತೋರಿಸುತ್ತೆ. ಅಂದ್ರೆ ಆರೋಗ್ಯದ ಕಡೆ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳಿದೆ, ಏನೋ ಸ್ವಲ್ಪ ತೊಂದರೆಗಳಿದೆ, ನಿಮ್ಗೆ BP ಇದೆ, ಶುಗರ್ ಇದೆ, ಅಥವಾ ಕೊಲೆಸ್ಟ್ರಾಲ್ ಇದೆ. ನೋಡಿ, ಗುರುಗ್ರಹ ಶುಗರ್ ಜಾಸ್ತಿ ಮಾಡ್ತಾನೆ, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ತಾನೆ. ಈ ತರದ್ದೆಲ್ಲ ಸಮಸ್ಯೆ ಇರೋರು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಇಲ್ಲಿ ಒಂದು ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಅನ್ನೋದು ಎಷ್ಟು ಪ್ಲಸ್ ಪಾಯಿಂಟ್. ಅವನು ದುಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ರೆ ಅದು ತುಂಬಾ ಮೈನಸ್ ಪಾಯಿಂಟ್. ಬರೀ ಗುರು 6ನೇ ಮನೇಲಿದ್ರೇನೆ ಬಹಳ ಅಶುಭ ಅಂತ ಹೇಳ್ತೀವಿ. ಇನ್ನು ಉಚ್ಚ ಸ್ಥಾನದ ಗುರು 6ನೇ ಮನೇಲಿದ್ರೆ ಬಹಳ ಅಶುಭ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಈ ತಿಂಗಳು ಕೂಡ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ, ಬರ್ತಾ ಇರೋ ಹಣನೇ ಸ್ವಲ್ಪ ಹಾಗೇ ನಿಂತು ಬರ್ತಾ ಇರುತ್ತೆ. ಇವಾಗ ಕೆಲಸ ಮಾಡ್ತೀರಾ, ಸರಿಯಾಗಿ ಅದಕ್ಕೆ ತಕ್ಕಂತ ಲಾಭ ಬರಲ್ಲ. ಏನೋ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಒಂದಿಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಬಟ್ ಅದರಲ್ಲಿ ಸ್ವಲ್ಪ ಕಮ್ಮಿ ಬಂತು. ಆ ತರ ಈಗ ಕಂಪ್ಲೀಟ್ ಖುಷಿನೂ ಅಲ್ಲ, ಈ ಕಡೆ ಬೇಜಾರು ಅಂತಲ್ಲ, ಏನೋ ಇಷ್ಟೇನಾ ಪರವಾಗಿಲ್ಲ ಅನ್ನೋ ತರ ನಿಮ್ಗೆ ಇರುತ್ತೆ. ಇನ್ಕಮ್ ಆ ತರ ಇರುತ್ತೆ. ಯಾಕೆಂದ್ರೆ 2ನೇ ಮನೇಲಿರೋನು ಶನಿ ಗ್ರಹ ನಿಮ್ಮ ರಾಶ್ಯಾಧಿಪತಿನೇ. ಸೊ 50% ಅವ್ನು ಶುಭ ಫಲ ಕೊಡ್ಲೇಬೇಕು. ಇನ್ನು 50% 7.5 ಎಫೆಕ್ಟ್ ಇರೋದ್ರಿಂದ ಅಶುಭ ಫಲನೂ ಕೊಡ್ತಾನೆ. ಹಾಗಾಗಿ ಬಂತು, ಆದ್ರೆ ಏನು ತೃಪ್ತಿಕರವಾಗಿಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಇನ್ನು ನಿಮಗೆ ಈ ಶನಿಯ ಮೇಲೆ ಈ ತಿಂಗಳಲ್ಲಿ ಬುಧನ ದೃಷ್ಟಿ ಇರುತ್ತೆ. ಬುಧ ಪಂಚಮಾಧಿಪತಿಯಾಗಿ ಅಷ್ಟಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು 2ನೇ ಮನೆಯನ್ನ ನೋಡ್ತಾ ಇರ್ತಾನೆ. ಹಾಗಾಗಿ ಮಾತಿನಿಂದ ಕೆಲವೊಂದು ಅನುಕೂಲಗಳಾಗುತ್ತೆ. ಮಾತಾಡೋದ್ರ ಮೂಲಕ ಭವಿಷ್ಯಕ್ಕೆ ಬಹಳ ಉಪಯುಕ್ತವಾಗುವಂತಹ ಕೆಲವೊಂದು ಲಾಭವನ್ನ ಪಡ್ಕೊಳ್ಳೋ ಸಾಧ್ಯತೆ ಈ ತಿಂಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಇರುತ್ತೆ. ಇನ್ನು ಮಂಗಳ ಗ್ರಹ ದಶಮಾಧಿಪತಿಯಾಗಿ 5ನೇ ಮನೇಲಿ ಇದ್ದಾನೆ ಪ್ರಸ್ತುತ. 19ನೇ ತಾರೀಕುವರೆಗೂ 5ನೇ ಮನೇಲಿ ಇರ್ತಾನೆ. ಉದ್ಯೋಗದಲ್ಲಿ ಏನು ಸಮಸ್ಯೆಗಳಿಲ್ಲ. 19ನೇ ತಾರೀಕಿಗೆ 6ನೇ ಮನೆಗೆ ಹೋಗ್ತಾನೆ. ಅಲ್ಲಿ ನೀಚ ಭಂಗನಾಗ್ತಾನೆ. ಯಾಕಂದ್ರೆ ಉಚ್ಚ ಕ್ಷೇತ್ರದಲ್ಲಿ ಆಲ್ರೆಡಿ ಒಂದು ಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದು ಆ ಮನೆಗೆ ಇವನು ನೀಚನಾಗಿ ಹೋಗಿ ಸೇರ್ಕೊಂಡಾಗ ಅದು ನೀಚ ಭಂಗ ರಾಜಯೋಗ ಅಂತ ಆಗತ್ತೆ. ಇಲ್ಲಿ 6ನೇ ಮನೆಗೆ ಮಂಗಳ ಬಂದ್ರೂ ಕೂಡ ನಿಮಗೆ ಕೆಲಸದಲ್ಲಿ ತೊಂದರೆ ಆಗಲ್ಲ. ಯಾಕಂದ್ರೆ ದಶಮಾಧಿಪತಿ ಹೋಗಿ ಲಾಭಾಧಿಪತಿ ದಶಮಾಧಿಪತಿ 6ನೇ ಮನೇಲಿ ಇರ್ತಾರೆ. ಉದ್ಯೋಗದಲ್ಲಿ ತೊಂದರೆ ಇಲ್ಲ. 6ನೇ ಮನೆಯನ್ನ ಉದ್ಯೋಗ ಅಂತ ಹೇಳ್ತೀವಿ. ಆದರೆ ಉದ್ಯೋಗದ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಒಂದಷ್ಟು ಜನಗಳಿಂದ ನಿಮಗೆ ಮನಸ್ಸಿಗೆ ಬೇಸರಗಳಾಗತ್ತೆ. ಇದು ಈಗಾಗಲೇ ತುಂಬಾ ಸಲೆಯಿಂದ ಆಗ್ತಾ ಇದೆ. ಕುಂಭರಾಶಿಯವರಿಗೆ ಕೆಲವು ವ್ಯಕ್ತಿಗಳಿಂದ ಬೇಜಾರಾಗ್ತಾ ಇದೆ, ಸುತ್ತಮುತ್ತಲ ವಾತಾವರಣದಿಂದ ಬೇಜಾರಾಗ್ತಾ ಇದೆ, ಜನಗಳ ಒಂದು ಟಾಕ್ಸಿಕ್ ಮಾತುಗಳಿಂದ ಕೆಲವರಿಂದ ಬೇಜಾರಾಗ್ತಾ ಇದೆ. ಇದೆಲ್ಲವೂ ಆದ್ರೂ ಕೂಡ ಈ ತಿಂಗಳು ಕೂಡ ಸ್ವಲ್ಪ ಹೀಗೆ ಇರುತ್ತೆ. ಇದೇನಾಗುತ್ತೆ ಗೊತ್ತಾ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಗ್ಬಿಡುತ್ತೆ. ಜನಗಳ ಬಗ್ಗೆ ತುಂಬಾ ಚೆನ್ನಾಗಿ ಆ ಜನರ ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡ್ಬಿಡ್ತೀರಾ. ಇವ್ರು ಹಿಂಗೆ ಅಂತೇಳಿ. ಇದೆಲ್ಲ ಒಂದು ಅನುಭವ ಅಂತ ತಗೊಳ್ಳಿ. ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಕುಂಭರಾಶಿಯವರು. ಯಾಕಂದ್ರೆ ಕುಂಭರಾಶಿಯವರು ಒಳ್ಳೆಯವರಿಗೆ ತುಂಬಾ ಒಳ್ಳೆಯವರು. ಬಟ್ ಒಂದು ಸಲ ಅವರ ದೃಷ್ಟಿಯಲ್ಲಿ ಕೆಟ್ಟವರು ಅಂತ ಆದ್ರೆ ಅವರನ್ನ ಮತ್ತೆ ಅವ್ರು ನಂಬೋದಿಲ್ಲ. ಇದು ಕುಂಭರಾಶಿಯವರ ಸ್ವಭಾವ. ಬಟ್ ಅವ್ರು ಒಬ್ಬರನ್ನ ನಂಬಿದ್ರೆ ತುಂಬಾನೇ ಸಹಾಯ ಮಾಡ್ತಾರೆ. ಹಾಗೆ ಆ ನಂಬಿಕೆನ ಬಹಳ ದೀರ್ಘಕಾಲದವರೆಗೂ ಇಟ್ಕೊಂಡಿರ್ತಾರೆ. ಬಟ್ ಯಾರಿಂದಾದ್ರೂ ಒಂಚೂರು ಮೋಸ ಆಗ್ತಾ ಇದೆ, ಇವ್ರೇನೋ ನನಗೆ ಕೆಟ್ಟದ್ ಬಯಸ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರು ಎಷ್ಟೇ ಚೇಂಜ್ ಆಗಿದ್ದೀನಿ ಅಂತ ಬಂದ್ ಹೇಳಿದ್ರು ಅವ್ರನ್ನ ನಂಬೋದೇ ಇಲ್ಲ. ಕುಂಭರಾಶಿಯವರ ಸ್ವಭಾವ ಅದು. ಯಾಕಂದ್ರೆ ಶನಿ ತತ್ವ ಅವರಲ್ಲಿ ಜಾಸ್ತಿ ಇರುತ್ತೆ. ಮಕರ ರಾಶಿಗೂ ಶನಿನೇ ಅಧಿಪತಿ. ಆದ್ರೆ ಶನಿಯ ಮೂಲ ತತ್ವ ಅವನು ವಾಯುತತ್ವ ರಾಶಿಯವನು. ವಾಯುತತ್ವ, ಶನಿಯ ತತ್ವ ವಾಯುತತ್ವ. ಸೊ ಇಲ್ಲಿ ಶನಿ ವಾಯುತತ್ವ ರಾಶಿ ಯಾವ್ದಂದ್ರೆ ಕುಂಭ. ಅಲ್ಲಿ ಅದು ಮೂಲ ತ್ರಿಕೋನ ಆಗುತ್ತೆ. ಹಾಗಾಗಿ ಪ್ರಬಲನಾಗಿದ್ದು ಅದೇ ಸ್ವಭಾವ ಇರುತ್ತೆ. ಶನಿನೂ ಹಾಗೆ.
ತನ್ನ ತಂದೆ ಜೊತೆ ಮನಸ್ತಾಪಗಳಾಯ್ತು, ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾನೆ. ಕೊನೆಗೆ ತಂದೆ ಬಂದು ನಡೆದಿದ್ದನ್ನೆಲ್ಲವನ್ನ ಮರೆತು ನಮ್ಮ ಜೊತೆನಲ್ಲಿ ಇರುವಂತ ಕರೆದ್ರೂ ಕೂಡ ಸೂರ್ಯ ಲೋಕಕ್ಕೆ ಮತ್ತೆ ಹೋಗಲೇ ಇಲ್ಲ ಶನೇಶ್ವರ. ಸೂರ್ಯನ ಬೆಳಕೆ ಬೀಳದಿರಷ್ಟು ದೂರದಲ್ಲಿ ಶನಿಗ್ರಹ ಒಂದು ತನ್ನ ಲೋಕದಲ್ಲಿ ಇರ್ತಾನೆ. ಅಂದ್ರೆ ನಿಮ್ಗೆ ಸೈನ್ಸ್ ಅಲ್ಲೂ ಕೂಡ ಹೇಳ್ತಾರೆ ಸೂರ್ಯನಿಂದ ಶನಿ ಬಹಳ ದೂರದಲ್ಲಿದ್ದಾನೆ ಅಂತ ಹೇಳ್ತಾರಲ್ವಾ. ಸೊ ಇದು ಜ್ಯೋತಿಷ್ಯದ ಪ್ರಕಾರ ಕೂಡ ಸೂರ್ಯ ಲೋಕದಿಂದ ಬಹಳ ದೂರದಲ್ಲಿದೆ. ನೋಡಿ, ತಂದೆ ಮಗ ಅದು ಬಹಳ ದೂರ ಇದ್ದಾರೆ. ಇದೇನಂದ್ರೆ ಇದು ಈಗೋ ಅಂತಲ್ಲ, ಆತ್ಮಗೌರವ ಈ ರೀತಿ ಇರುತ್ತೆ. ಹಾಗಾಗಿ ಇದನ್ನ ನೀವು ತುಂಬಾ ಒಂದು ಮಾನಸಿಕವಾಗಿ ತಗೊಳ್ಳೋದು ಬೇಡ. ಇವ್ರು ಇವ್ರು ನಿಮಗ್ ಬೇಕಾ, ನೀವು ಕ್ಷಮಿಸಿ ಮತ್ತೆ ಅವ್ರಿಗೊಂದು ಅವಕಾಶ ಕೊಡಿ, ಬೇಡವಾ ದೂರ ಇಟ್ಬಿಡಿ ಅಷ್ಟೇ. ಇದ್ರಲ್ಲಿ ಏನು ನಿಮ್ಗೇನು ಚಿಂತೆ ಮಾಡುವಂತದ್ದೇನಿಲ್ಲ. ತೃತೀಯ ಭಾವಾಧಿಪತಿ ಮಂಗಳ ಗ್ರಹ 6ನೇ ಮನೆಯಲ್ಲಿದ್ದಾನೆ. ಇಷ್ಟು ದಿನ ಮಿತ್ರರಾಗಿದ್ದವರು ಈ ತಿಂಗಳಲ್ಲಿ ಶತ್ರುಗಳು ಆಗಬಹುದು, ಅದಕ್ಕೂ ಕೂಡ ನೀವು ಮುಂಚೆನೆ ಪ್ರಿಪೇರ್ ಆಗ್ಬಿಡಿ. ಚತುರ್ಥಾಧಿಪತಿ ಶುಕ್ರ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಬಹಳ ವಿಶೇಷ ಏನಪ್ಪಾ ಅಂದ್ರೆ, ನೀವೇನಾದ್ರೂ ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡ್ಬೇಕು ಅಂತಿದ್ರೆ ಖಂಡಿತ ಈ ತಿಂಗಳು ಮಾಡ್ಬಿಡಿ. 6ನೇ ಮನೆಯಲ್ಲಿ ಗುರು ಬಂದಾಗಿಂದ ನಿಮಗೆ ಬರೀ ಖರ್ಚಾಗ್ತಾ ಇದೆ ಹೊರತು ದುಡ್ಡು ಮಾತ್ರ ಬರ್ತಾ ಇಲ್ಲ ಅಲ್ವಾ. ನಿಮ್ಗೊಂದು ಭಯ ಶುರುವಾಗಿದೆ, ಈಗ ಇರೋ ಹಣನೂ ಖರ್ಚಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಆಗಬಹುದು, ಸಾಲ ಕೂಡ ಆಗತ್ತೆ ಕೆಲವರಿಗೆ. ಹಾಗಾಗಿ ಇಲ್ಲ, ನಾನು ಏನಾದ್ರು ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇದೇ ಸಾಲನ ನೀವು ಪ್ರಾಪರ್ಟಿಗೋಸ್ಕರ ಲೋನ್ ಅಂತ ತಗೊಂಡ್ ಮಾಡಿ ಒಂದು ತೃಪ್ತಿ ಇರುತ್ತೆ. ನಾ ಲೋನ್ ಮಾಡಿ ಒಂದು ಮನೆ ತಗೊಂಡಿದ್ದೀನಿ, ಅಥವಾ ಒಂದು ಮನೆ ಕಟ್ಟಿದ್ದೀನಿ, ಅಥವಾ ಸೈಟ್ ತಗೊಂಡಿದ್ದೀನಿ ಅನ್ನೋದಿರುತ್ತಲ್ವಾ. ಸೊ ಹಾಗಾಗಿ ಆತರ ಏನಾದ್ರು ಮನೆ ತಗೋಬೇಕು, ವಾಹನ ತಗೋಬೇಕು, ಸೈಟ್ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ತಿಂಗಳಲ್ಲಿ ನೀವು ಖಂಡಿತ ತಗೋಬಹುದು. ಅಕಸ್ಮಾತ್ ಇವಾಗ ಮನೆ ಕಟ್ತಾ ಇದ್ದೀರಾ ಅಥವಾ ತಗೊಳ್ತಾ ಇದ್ದೀರಾ, ಸೊ ಅದಕ್ಕೆ ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಈ ತಿಂಗಳಿನಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ ನಿಮ್ಗೆ. 6ನೇ ಮನೆಯಲ್ಲಿ ಕುಜ ಋಣಕ್ಕೆ ಕಾರಕ. ಋಣ ಅಂದ್ರೆ ತಲೆ ಮೇಲೆ ಸಾಲ ಹೊರಿಸ್ತಾನೆ. ಹಾಗೆ ಗುರುಗ್ರಹ ಧನಕ್ಕೆ ಕಾರಕ. ಸೊ ಧನ ಋಣ ಎರಡು ಅಂದ್ರೆ ಸಾಲದಿಂದ ನಿಮ್ ಹತ್ರ ಹಣ ಬರುತ್ತೆ, ಸಾಲನೂ ಆಗತ್ತೆ, ಕೈಗೆ ದುಡ್ಡು ಬರುತ್ತೆ. ಇವರಿಬ್ರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ಆತರ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆ ಇದೆ ಕುಂಭರಾಶಿ ಅವ್ರಿಗೆ. ಪಂಚಮಾಧಿಪತಿ ಅಷ್ಟಮದಲ್ಲಿದ್ರು ಕೂಡ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಎಜುಕೇಶನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಗುರು 6ನೇ ಮನೇಲಿ ಇದ್ರು ಕೂಡ ಇಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿಯ ಮೇಲೆ ಬುಧನ ದೃಷ್ಟಿ ಇದೆ. ಬುಧ ವಿದ್ಯೆಗೂ ಕಾರಕ. ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ನಾಲೆಡ್ಜ್ ಅನ್ನ ಕೊಡ್ತಾನೆ ಬುಧ ಗ್ರಹ, ನೆನಪಿನ ಶಕ್ತಿಯನ್ನ ಕೊಡ್ತಾನೆ. ಹಾಗಾಗಿ ಬುಧ ಕೂಡ ಎಜುಕೇಶನ್ಗೆ ಕಾರಕನಾಗಿರ್ತಾನೆ. ಅಷ್ಟಮದಲ್ಲಿ ಬುಧ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ರವಿ ಗ್ರಹ ಸದ್ಯಕ್ಕೆ 17ನೇ ತಾರೀಕುವರೆಗೂ 7ನೇ ಮನೆ ಸ್ಥಿತನಾಗಿರ್ತಾನೆ. ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮಾರಕಾಧಿಪತಿಯಾಗಿ ನಿಮ್ ರಾಶಿನ ನೋಡೋದ್ರಿಂದ ಒಂದ್ ಸ್ವಲ್ಪ ಟೆನ್ಷನ್, ಕೋಪ ಇದೆಲ್ಲ ಸಹಜವಾಗಿರುತ್ತೆ. 17ನೇ ತಾರೀಕಿಗೆ ಅಷ್ಟಮಕ್ಕೆ ಹೋಗ್ತಾನೆ, 8ನೇ ಮನೆಗೆ ಹೋಗ್ತಾನೆ. 8ನೇ ಮನೆಯಲ್ಲಿ 8ನೇ ಮನೆ ಅಧಿಪತಿಯ ಜೊತೆನಲ್ಲೇ ಸ್ಥಿತನಾಗಿರ್ತಾನೆ. ಸೊ ಆ ಟೆನ್ಷನ್, ಕೋಪ ಎಲ್ಲ ಕಮ್ಮಿ ಆಗತ್ತೆ. ಸ್ವಲ್ಪ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಇಲ್ಲಿ ಬುಧಾದಿತ್ಯ ಯೋಗ ಅಂದ್ರೆ ಹಾಗೇನೆ. ಇಲ್ಲಿ ಬುಧ ನಿಮ್ಮ ಯೋಚನಾ ಶಕ್ತಿಯನ್ನ ಜಾಸ್ತಿ ಮಾಡ್ತಾನೆ. ನೋಡಿ, ಇದೇ ಬುಧನಿಗೆ ರಾಹು ಕಾಂಬಿನೇಷನ್ ಬಂದ್ರೆ ಓವರ್ ಥಿಂಕಿಂಗ್, ಬೇಡವಾದ ಅತಿಯಾದ ಆಲೋಚನೆ. ಅದೇ ಬುಧನಿಗೆ ರವಿಯ ಯುತಿ ಬಂತು ಅಂದ್ರೆ ಕರೆಕ್ಟ್ ಆದ ತಿಳುವಳಿಕೆ. ಆ ಸಮಯಕ್ಕೆ ಎಷ್ಟು ಯೋಚನೆ ಮಾಡ್ಬೇಕು ಅಷ್ಟೇ ಯೋಚನೆ, ನಿಮ್ಗೆ ಉಪಯೋಗ ಆಗುವಂಥದ್ದು. ಹೀಗೆ ಅಷ್ಟಮಕ್ಕೆ ಹೋದ್ರೂ ಕೂಡ ಬುಧಾದಿತ್ಯ ಯೋಗ ಆಗೋದ್ರಿಂದ ಆ ಕೋಪ, ಸಿಟ್ಟು, ಟೆನ್ಷನ್ ಎಲ್ಲ ಕಮ್ಮಿ ಆಗತ್ತೆ. ಹಾಗೆ ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು, ಈ ತರದ್ದೇನೇ ಒಂದು ಬ್ಯಾಲೆನ್ಸ್ ಇದೆ ಮಾಡ್ಬೇಕು ಅಂದ್ರೂ ಕೂಡ ಚೆನ್ನಾಗಿದೆ. ಹಾಗೆ ಹರಕೆಗಳನ್ನ ತೀರ್ಸೋದಕ್ಕೆ ಈ ತಿಂಗಳು ತುಂಬಾ ಒಳ್ಳೆ ಟೈಮ್. ಹಾಗೇನಾದ್ರೂ ಹರಕೆ ತೀರಿಸ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರೆ ಖಂಡಿತ ಹೋಗ್ಬೋದು, ಪ್ರಯಾಣ ಕೂಡ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚತುರ್ಥಾಧಿಪತಿ ಭಾಗ್ಯದಲ್ಲಿದ್ದಾನೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, 9ನೇ ಮನೆ ಅಧಿಪತಿ ಶುಕ್ರ ಗ್ರಹ 9ನೇ ಮನೆಯಲ್ಲಿ ಇರೋದ್ರಿಂದ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿತ್ತು ಅಂದ್ರೆ ಅದನ್ನ ಬಗೆಹರಿಸಿಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಇವಾಗ ಕೋರ್ಟ್ ಇಂದ ಆಗಿರಬಹುದು, ಅಥವಾ ಲಾಯರ್ ಮುಖಾಂತರ ಆಗಿರಬಹುದು, ಅಥವಾ ನೀವೇ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದು, ಅಥವಾ ಒಂದಷ್ಟು ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಕೂರಿಸಿ ಮಾತಾಡುವಂಥದ್ದು. ಯಾವುದೋ ರೀತಿಯಲ್ಲಿ ಈ ಒಂದು ಜಗಳ, ವ್ಯಾಜ್ಯ, ಸಮಸ್ಯೆ ಇತ್ತು ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೆ. ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ವಾಕ್ಸ್ಥಾನದಲ್ಲಿ ಶನಿ ಇದ್ರೂ ಕೂಡ ಅವನನ್ನ ಉಚ್ಚ ಕ್ಷೇತ್ರದಲ್ಲಿರೋ ಬುಧ ನೋಡ್ತಾ ಇದ್ದಾನೆ. ಬುಧ ನಿಮ್ಮ ರಾಶಿಗೆ ಪಂಚಮಾಧಿಪತಿ ಆಗೋದ್ರಿಂದ ಅವನು ಏನೋ ಅಷ್ಟಮದಲ್ಲಿ ಇದ್ರೂ ಕೂಡ ಭವಿಷ್ಯಕ್ಕೆ ನಿಮ್ಗೆ ಶುಭವನ್ನೇ ಉಂಟು ಮಾಡ್ತಾನೆ. ಹಾಗೆ ಬುಧ ಗ್ರಹ
ಮಾತಿಗೆ ಕಾರಕನಾಗಿರ್ತಾನೆ. ಅಂದ್ರೆ ಮಾತು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಮಾತಿನಿಂದ ನಿಮ್ಗೆ ಗೆಲುವು ಸಿಗ್ಬೇಕಲ್ಲ, ಸೊ ಈ ಒಂದು ಗೆಲುವನ್ನ ಕೊಡ್ತಾನೆ. ಹಾಗಾಗಿ ಆ ಥರದ ಮಾತುಕತೆಗಿದ್ರು ಕೂಡ ಒಳ್ಳೇದು. ಹಾಗೆ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿದ್ದಂತಹ ಸಮಸ್ಯೆಗಳು, ಏನೋ ಕೆಲವು ಕಾಗದ ಪತ್ರಗಳ ಸಮಸ್ಯೆ ಇತ್ತು, ಅದೆಲ್ಲವೂ ಸಾಲ್ವ್ ಆಗುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳೇನಾದ್ರೂ ಆಗ್ಬೇಕು ಅಂತಿದ್ರು ಕೂಡ ಅದು ಕೂಡ ಈ ತಿಂಗಳಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆಗಳಿದೆ. ಇನ್ನು ಕುಂಭರಾಶಿಯವರಿಗೆ ತುಂಬಾ ಅಶುಭ ಬಲ ಕೊಡ್ತಾ ಇರುವಂತ ಗ್ರಹ ಯಾರಪ್ಪ ಅಂತಂದ್ರೆ ಮೇನ್ ಆಗಿ ಫಸ್ಟ್ ರಾಹು. ಏನೇನೋ ಅನ್ಸುತ್ತೆ, ಒಂದ್ಸಲ ಒಬ್ಬರ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ, ಇನ್ನೊಂದ್ಸಲ ಅವ್ರ ಬಗ್ಗೆ ಕೆಟ್ಟ ಭಾವನೆ ಬರುತ್ತೆ. ರಾಹು ಅಂದ್ರೇನೆ ಕನ್ಫ್ಯೂಷನ್, ಊಹೆಗಳು, ಇದನ್ನೆಲ್ಲ ಮಾಡಿಸ್ತಾನೆ. ಸೊ ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ತಪ್ಪದೆ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ. ಶನಿ ನಿಮ್ಗೆ ಪೂರ್ತಿ ಅಶುಭ ಫಲ ಅಲ್ದಿದ್ರು ಕೂಡ ಸ್ವಲ್ಪ ಅಶುಭ ಫಲವನ್ನ ಕೊಟ್ಟೆ ಕೊಡ್ತಾನೆ. ಬರುವಂತ ಹಣದ ವಿಷಯದಲ್ಲಿ ತಡೆಯನ್ನ ಹಾಕ್ತಾ ಇರ್ತಾನೆ, ಹಾಗಾಗಿ ಸ್ವಲ್ಪ ಹಣಕಾಸಿನ ತಡೆ ಉಂಟಾಗುತ್ತೆ. ಶನಿ 7.5 ಕೊನೆಯ ಹಂತದಲ್ಲಿರೋದ್ರಿಂದ ಕೆಲವು ಪರಿಹಾರ ಮಾಡ್ಕೊಳ್ಳಿ. ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಕೊಟ್ಟು ಹೋಗ್ತಾನೆ. ಶನಿ ಬಿಡುಗಡೆ ಆಗುವಂತ ಟೈಮಲ್ಲಿ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಬಟ್ ನಿಮ್ಗೆ ಶನಿ ಗ್ರಹ ಬಿಟ್ಟರು ಕೂಡ ಹೋಗ್ತಾ ಇರೋದು ನೀಚ ಸ್ಥಾನಕ್ಕೆ, ಅಲ್ಲಿ ಕೂಡ ನಿಮ್ ಶನಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ 7.5 ಬಿಡುಗಡೆ ಆಯ್ತು, ಬಟ್ ನಿಮ್ ರಾಶಿಯಾಧಿಪತಿ ಹೋಗಿ ನೀಚ ಸ್ಥಾನದಲ್ಲಿ ಕುತ್ಕೊಂಡ್ರೆ ಅಗೈನ್ ಅವನ ಬಲ ಏನಾಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. ಶನಿಗೆ ಪರಿಹಾರ ಏನ್ ಮಾಡ್ಬೇಕು ಈ ತಿಂಗಳಲ್ಲಿ ಅಂದ್ರೆ, ಪ್ರತಿ ಶನಿವಾರ ಎಳ್ಳು ದಾನ ಹಾಗೆ ಉದ್ದಿನ ಬೇಳೆ ದಾನ ಇದೆರಡನ್ನು ಕೊಡಿ. ಹಾಗೆ ಗುರುವಿಗೆ ಪ್ರತಿ ಗುರುವಾರ ಕಡಲೆಬೇಳೆ ತೊಗರಿಬೇಳೆ ಎರಡನ್ನೂ ಕೊಡಿ. ಗುರು ಮತ್ತೆ ಮಂಗಳ ಇಬ್ಬರಿಗೂ ಕೂಡ ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಆಸ್ತಿ ವಿಚಾರದಲ್ಲಿ ಮಾತ್ರ ನೀವೇನ್ ಬೇಕಾದ್ರೂ ನಿರ್ಧಾರಗಳನ್ನ ತಗೋಬಹುದು. ಆದ್ರೆ ಬಿಸ್ನೆಸ್ ಅಂತೆಲ್ಲ ಬಂದಾಗ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಬಿಸ್ನೆಸ್ ಅಲ್ಲಿ ಏನೋ ಬದಲಾವಣೆ ಮಾಡೋದು, ಇಂಥದಕ್ ಮಾತ್ರ ಹೋಗ್ಬೇಡಿ. ನೀವು ಪ್ರಾಪರ್ಟಿ ತಗೊಳ್ತೀರಾ ಅಂದ್ರೆ ತಗೊಂಡ್ಬಿಡಿ, ಅದಕ್ಕೆಲ್ಲ ಏನ್ ತೊಂದರೆ ಇಲ್ಲ. ಶುಕ್ರ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ ಆ ವಿಚಾರವಾಗಿ. ಬಟ್ ಬೇರೆ ತರದ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬೇಡಿ. ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಲ್ರಿಗೂ ಶುಭವಾಗಲಿ.